ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದಲಿತ ಯುವಕನ ಮೇಲೆ ಕಿಡಿಗೇಡಿಗಳಿಂದ ಹಲ್ಲೆಯನ್ನು ಖಂಡಿಸಿ ಆಗಸ್ಟ್ 11 ಅಂಬೇಡ್ಕರ್ ಸೇವಾ ಸಮಿತಿ ಬೃಹತ್ ಕಾಲ್ನಡಿಗೆ ಜಾಥಾ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಕಿಡಿಗೇಡಿಗಳಿಂದ ಹಲ್ಲೆ ಖಂಡಿಸಿ ಆಗಸ್ಟ್ 11ರಂದು ಗ್ರಾಮದಿಂದ ಟೇಕಲ್ ಪೊಲೀಸ್ ಠಾಣೆಯವರೆಗೂ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಬೃಹತ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗುವುದು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ದಲಿತರಿಗೆ ಸಿಗದ ಸ್ವಾತಂತ್ರ್ಯ ಘೋಷವಾಕ್ಯದಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದರೂ ದಲಿತರಿಗೆ ತಮ್ಮ ಹಕ್ಕುಗಳು ಪಡೆಯಲು ಆಗುತ್ತಿಲ್ಲ. ದೇವಾಲಯಕ್ಕೆ ಪ್ರವೇಶ ಮಾಡಿದ್ದಾರೆಂದು ಮೇಲ್ಜಾತಿಯವರಾದ ರಾಮಕೃಷ್ಣಪ್ಪ ಕುಟುಂಬದವರು ಮತ್ತಿತರರು ಕ್ಷೇತ್ರನಹಳ್ಳಿ ಗ್ರಾಮದ ದಲಿತ ಯುವಕನ ಸುದರ್ಶನ್ ಮೇಲೆ ರಕ್ತ ಬರುವಂತೆ ಹಲ್ಲೆ ನಡೆಸಿ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ಸುದರ್ಶನ್ ಮೇಲೆ ಹಲ್ಲೆ ನಡೆಸಿರುವ ವಿಡಿಯೋ ಸಾಕ್ಷಿ ಸಮೇತ ಟೇಕಲ್ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಅಲ್ಲಿನ ವೃತ್ತ ನಿರೀಕ್ಷಕ ಓಂ ಪ್ರಕಾಶ್ ಗೌಡ ಪ್ರತಿ ದೂರನ್ನು ದಾಖಲಿಸಿ ರಾಜಿ ಮಾಡಿಕೊಳ್ಳಲು ತಿಳಿಸಿದ್ದಾರೆ. ಇದು ಎಷ್ಟು ಮಾತ್ರ ದಲಿತರಿಗೆ ನ್ಯಾಯ ಕೊಡಿಸುವ ಪರಿಪಾಠವಾಗಿದೆ. ದಲಿತರು ಸ್ವಾಭಿಮಾನಿಗಳು. ಯಾವುದೇ ರಾಜಿ ಪಂಚಾಯಿತಿ ಮಾಡಿಕೊಳ್ಳದೆ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯ ಮೊದಲೇ ಆಗಸ್ಟ್ 11ರಂದು ದಲಿತರಿಗೆ ಎಲ್ಲಿದೆ ಸ್ವಾತಂತ್ರ್ಯ ಘೋಷವಾಕ್ಯಗಳಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಗ್ರಾಮಗಳಲ್ಲಿ ಜಾತಿ ವಿಚಾರವಾಗಿ ಗಲಾಟೆಗಳು ನಡೆಯುವ ಘಟನೆಗಳು ತೀರಾ ಕಡಿಮೆಯಾಗಿದೆ. ಆದರೆ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ದಲಿತರು ದೇವಾಲಯಕ್ಕೆ ಪ್ರವೇಶ ಮಾಡಿದ ಸಲುವಾಗಿ ಯುವಕನನ್ನು ಥಳಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಪ್ರತಿ ದೇವಾಲಯಗಳಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಪ್ರತಿಯೊಬ್ಬರೂ ದೇವಾಲಯಕ್ಕೆ ಪ್ರವೇಶಿಸಬಹುದು ಎಂದು ಫಲಕ ಅಳವಡಿಸಿದ್ದರೂ ಸಹ ಇಂತಹ ಘಟನೆ ನಡೆದಿರುವುದು ಮಾನವ ಕುಲಕ್ಕೆ ನಾಚಿಕೆಯಾಗುವಂತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಪರಿಶೀಲಿಸಿ ನ್ಯಾಯ ಕೊಡಿಸಬೇಕು ಹಾಗೂ ವೃತ್ತ ನಿರೀಕ್ಷಕ ಓಂ ಪ್ರಕಾಶ್ ಗೌಡ ಇವರನ್ನು ತಕ್ಷಣವೇ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಜಾತಿ ವಿಚಾರಗಳಲ್ಲಿ ಗಲಾಟೆಗಳು ಅಲ್ಲಲ್ಲಿ ನಡೀತಾ ಇತ್ತು. ಅದು ಮ್ಯಾಕ್ಸಿಮಮ್ ಕಡಿಮೆ ಆಗಿತ್ತು. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಂದ್ರೆ ಒಂದು 100% ಅಲ್ಲಿ ಒಂದು 80% ಕಡಿಮೆ ಆಗಿತ್ತು. ಇನ್ನ 20% ಅಲ್ಲಲ್ಲಿ ನಡೆಯೋದು, ಜಾತಿ ದೌರ್ಜನ್ಯಗಳಾಗೋದು, ಅಟ್ಯಾಕ್ಗಳಾಗೋದು, ಹೊಡೆಯೋದು ಇವೆಲ್ಲ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಒಂದು ತುಂಬಾ ಮನ್ಸಿಗೆ ದುರ್ಘಟನೆ ಒಂದು ನಡೆದಿದೆ. ಎಲ್ಲಿ ನಮ್ಮ ಮಾಸ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಟೇಕಲ್ ಹೋಬಳಿ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಆ ಊರಲ್ಲಿ ಎಸ್ಸಿಗಳನ್ನ ದೇವಾಲಯ ಪ್ರವೇಶ ಇದ್ದಿಲ್ಲ. ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಎಸ್ಸಿಗಳದ್ದು ದೇವಾಲಯ ಪ್ರವೇಶ ಇದ್ದಿಲ್ಲ. ಆ ಟೈಮಲ್ಲಿ ತಹಸೀಲ್ದಾರ್ ಅವರು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗ್ರಾಮದಲ್ಲಿ ಮನ್ಸಿರೋ ಅಂತ ಮುಖ್ಯಸ್ಥರು ದೊಡ್ಡವರೆಲ್ಲ ಸೇರಿ ಏನ್ ಮಾಡ್ತಾರೆ, ಯಾಕೆ ಎಸ್ಸಿಗಳಿಗೆ ದೇವಾಲಯ ಪ್ರವೇಶ ಕೊಡಬಾರ್ದು, ಎಸ್ಸಿಗಳು ಕೂಡ ದೇವಾಲಯ ಪ್ರವೇಶ ಮಾಡ್ಲಿ ಅಂತ ಹೇಳ್ಬಿಟ್ಟು ದೇವಾಲಯ ಪ್ರವೇಶ ಮಾಡಿಸ್ಬಿಟ್ಟು ದೇವಸ್ಥಾನದ ಮೇಲೆ ಒಂದು ಬೋರ್ಡ್ ಹಾಕ್ತಾರೆ. ಈ ದೇವಾಲಯದಲ್ಲಿ ಜಾತಿ ಅದು ಇದು ಯಾವ್ದು ಇಲ್ಲ, ಎಲ್ಲಾರ್ಗು ಸಮಾನ ಅವಕಾಶ ಐತಿ ದೇವಸ್ಥಾನದಲ್ಲಿ, ಯಾರಿಗೂ ಬೇರೆ ತರ ಏನು ಇಲ್ಲ, ಇಲ್ಲೆಲ್ಲ ಮಾಡಂಗಿಲ್ಲ, ಜಾತೀಯತೆ ಎಲ್ಲ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ತಾರೆ. ಅದನ್ನ ಎಷ್ಟೆಲ್ಲ ನಮ್ಮ ಹುಡುಗ ಒಬ್ಬ ಸುದರ್ಶನ್ ಅಂತ ಹೇಳ್ಬಿಟ್ಟು ಆ ಹುಡುಗ ಮಾಡಿಸ್ದ ಅಂತ ಹೇಳ್ಬಿಟ್ಟು ಆ ಊರಿಗೆ ದೇವಾಲಯ ಪ್ರವೇಶ ಮಾಡಿಸ್ದ ಅಂತ ಹೇಳ್ಬಿಟ್ಟು ಆ ಹುಡುಗನ ಕೊಲೆ ಮಾಡಕ್ ಹೋಗಿದ್ದಾರೆ. ಕೊಲೆ ಮಾಡಿ ಅಟ್ಯಾಕ್ ಮಾಡಿ ಆ ಹುಡುಗ ಪಾಪ ಸೆಲ್ಫಿ ವಿಡಿಯೋ ಮಾಡ್ಕೊಂಡವನು. ಆ ವಿಡಿಯೋದಲ್ಲಿ ಏನ್ ಮಾಡ್ತಾರಂದ್ರೆ, ನನ್ ಮಕ್ಳೇ ನೀವು ದೇವಸ್ಥಾನದ ಮೇಲೆ ಬೋರ್ಡ್ ಹಾಕಿದ ತಕ್ಷಣ ನೀವೇನು ಐಕ್ಯಾಶ್ ಅವ್ರ ಆಗ್ಬಿಡಕಾತೈತ, ದೇವಸ್ಥಾನದ ಮೇಲೆ ದೇವಾಲಯ ಪ್ರವೇಶ ಮಾಡಿಸ್ತಾ ಇದೀವಿ ಅಂತ ಬೋರ್ಡ್ ಹಾಕಿದ ತಕ್ಷಣ ನೀವೆಲ್ಲ ಒಕ್ಕಲಿಗರಾಗಕಾತೈತ, ಗೌಡ್ರಾಗಕಾತೈತ, ನೀವೆಲ್ಲ ದೊಡ್ಡವರಾಗ್ಬಿಟ್ರ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋದಲ್ಲೇ ಬೈದವ್ರಿ. ರಾಮಕೃಷ್ಣಪ್ಪ ಮತ್ತೆ ಅವ್ರ ಫ್ಯಾಮಿಲಿ ಮತ್ತೆ ಅವರು ಅಟ್ಯಾಕ್ ಮಾಡಿರೋಂತ ಹುಡುಗರು ಗಾಡಿ ಅಡ್ಡ ಹಾಕೊಂಡು ಅಟ್ಯಾಕ್ ಮಾಡಿ ಅವ್ನು ಹೊಡೆದಿರೋಂಥದ್ದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು, ಸರ್ ನಮ್ಮ ಮೇಲೆ ಈ ತರ ಅಟ್ಯಾಕ್ ಮಾಡಿದ್ದಾರೆ, ನಮ್ಮ ಮೇಲೆ ಈ ತರ ಹೊಡೆದಿದ್ದಾರೆ, ನಮ್ಮನ್ನ ಹಿಂಗೆಲ್ಲ ಮಾಡಿದ್ದಾರೆ ಅಂದ್ರು ಏಟ್ ತಿಂದಿದ್ದಾನಲ್ಲ ಹುಡುಗ, ಅವನ ಹತ್ರ ದಾಖಲೆ ಐತಿ. ಸೆಲ್ಫಿ ವಿಡಿಯೋ ಮಾಡಿರೋದು ದಾಖಲೆ ಐತೆ, ಅವ್ರು ಮಾತಾಡಿರೋದು ಬೈದಿರೋದು ಎಲ್ಲ ದಾಖಲೆ ಐತೆ, ನಿಮ್ಗೆ ಕೊಡ್ತೀನಿ ಪ್ರೆಸ್ ಅವ್ರಗ. ಆ ಡಾಕ್ಯುಮೆಂಟ್ ಇದ್ರೂನು ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಆ ಹುಡುಗನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು.
ಈ ಹುಡುಗನ್ ಕೊಟ್ಟಿರೋಂತ ಕಂಪ್ಲೇಂಟ್ ಅಟ್ರಾಸಿಟಿ ಕಾಯ್ದೆ ಅಡಿ ಕಂಪ್ಲೇಂಟ್ ದಾಖಲು ಮಾಡಿ ಇದೇ ಓಂ ಪ್ರಕಾಶ್ ಗೌಡ ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾನೆ, ಆಪೋಸಿಟ್ ಕೌಂಟರ್ ಕೇಸ್ ಕೂಡ ಹಾಕ್ತಾನೆ. ಕೌಂಟರ್ ಕೇಸ್ ದಾಖಲು ಮಾಡಂಗೆ ಇಲ್ಲ, ಕೌಂಟರ್ ಕೇಸ್ ದಾಖಲು ಮಾಡ್ತಾನೆ. ಏನಕ್ಕೆ ದಾಖಲು ಮಾಡ್ತಾನೆ ಅಂದ್ರೆ ಇವರಿಬ್ರು ರಾಜಿ ಮಾಡ್ಕೊಳ್ಳಿ ಅಂತ. ಆದ್ರೆ ರಾಜಿ ಮಾಡ್ಕೊಳ್ಳೋ ಅಂತ ಇದೇ ಇಲ್ಲಲ್ಲ, ಅವರೆಲ್ಲ ಸ್ವಾಭಿಮಾನಿಗಳು, ಅವ್ರು ರಾಜಿ ಏನಕ್ಕೆ ಮಾಡ್ಕೊಂತಾರೆ? ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ನಮ್ಮ ಮೇಲೆ ರೌಡಿ ಶೀಟರ್ಗಳು ಮಾಡಿದಾಗ, ನಮ್ಮ ಮೇಲೆ ಕೇಸುಗಳು ಮಾಡಿದಾಗ, ನಮ್ಮ ಮೇಲೆ ಕಂಪ್ಲೇಂಟ್ಗಳು ಮಾಡಿದಾಗ ನಾವು ಹೋರಾಟನೇ ಮಾಡಿದ್ದೆ. ನನ್ನ ಮೇಲೆ 1000 ಮಾಡ್ಕೊಳ್ರಪ್ಪ ಅಂತ. ಆದ್ರೆ ನಮ್ಮ ಹುಡುಗನ ಮೇಲೆ ಒಂದು ವಿಚಾರದಲ್ಲಿ ನಮ್ಮ ಸಂಘಟನೆ ಸದಸ್ಯನ ಮೇಲೆ ಆ ತರ ರಕ್ತ ಬರೋ ತರ ಹೊಡೆದು ಅವ್ನು ಕೊಲೆ ಮಾಡೋದಕ್ಕೆ ಯತ್ನ ಪಟ್ಟು ಅವ್ನ ದೇವಾಲಯ ಪ್ರವೇಶ ಮಾಡ್ತಿದ್ದಾನೆ ಅಂತ ಒಂದೇ ಒಂದು ಕಾರಣಕ್ಕೆ ಅವನ ಮೇಲೆ ಷಡ್ಯಂತ್ರ ನಡೆಸಿ ಅವನ್ನ ಅಟ್ಯಾಕ್ ಮಾಡೋ ಕೆಲಸ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಜಾತಿವಾದಿಗಳ ಒಂದು ಕೈ ಕುಣಿತಕ್ಕೆ ಆಡೋ ತರ ಆಗಿದ್ದಾರೆ. ಏನು ಆಗಸ್ಟ್ 11ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಸಿಕ್ಲಿಲ್ಲ ಅಂತ, ಆಗಸ್ಟ್ 11ನೇ ತಾರೀಕು ಸ್ವತಂತ್ರ ದಿನಾಚರಣೆಗಿಂತ ಮೊದಲೇ ಆಗಸ್ಟ್ 11ನೇ ತಾರೀಕು ಕ್ಷೇತ್ರನಹಳ್ಳಿ ಗ್ರಾಮದಿಂದ ಟೇಕಲ್ ಪೊಲೀಸ್ ಸ್ಟೇಷನ್ ವರೆಗೂ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡ್ತಾ ಇದೀವಿ ಸರ್. ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಸುಮಾರು ಒಂದು 15ರಿಂದ 20 ಸಾವಿರ ಜನ ಸೇರಿ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡ್ತಾ ಇದೀವಿ. ಥ್ಯಾಂಕ್ ಯು.